ಕಮಲನನ್ನ ಲೋಕಸಭೆಗೆ ಕಳಿಸಬೇಕಾ ಅಂತ ಅಖಾಡದಲ್ಲಿ ಸಿದ್ದರಾಮಯ್ಯ ಗುಟ್ಟರು. ಕಮಲ ಒಣಗಿ ಹೋಗುತ್ತೆ, ತೆನೆ ಬಾಡಿ ಹೋಗುತ್ತೆ ಎಂದ ಡಿಕೆ. ಗ್ಯಾರಂಟಿ ನಿಲ್ಲಿಸ್ತೇವೆ ಅಂದ್ರೆ ಬಿಡಲ್ಲ ಎಂದ ಜನಾರ್ದನ್ ರೆಡ್ಡಿ ಗುಡುಗು. ಈ ಸುದ್ದಿಗಳನ್ನು ನೋಡೋಣ ಲೋಕಸಮರ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಮೊನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಪ್ರಚಾರ ರೋಡ್ ಶೋ ಅಂತ ಅಬ್ಬರಿಸಿದ್ದಾರೆ. ನಿನ್ನೆ 2ನೇ ದಿನವೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಗಲ್ಲಿ ಗಲ್ಲಿಯಲ್ಲೂ ಪ್ರಚಾರ ನಡೆಸಿದ್ರು. ತಮ್ಮ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಮತಯಾಚಿಸಿದ್ರು. ಈ ವೇಳೆ ಬಿಜೆಪಿ ಸಂಸದರ ವಿರುದ್ಧ ಗದ ಪ್ರಹಾರ ನಡೆಸಿ ಪುಕ್ಕಲ್ರನ್ನ ಲೋಕಸಭೆಗೆ ಕಳಿಸಬೇಕಾ ಅಂತ ಲೇವಡಿ ಮಾಡಿದ್ರು. ಸೆಂಟ್ರಲ್ ಪಿಸಿ ಮೋಹನ್ ಅವರು ಬಾಯಿ ಬಿಡಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಭಯ, ಗಡಗಡಾಂತ ನಡುತ್ತಾರೆ. ನರೇಂದ್ರ ಮೋದಿ ಅವರು ಕಂಡ್ರೆ ಈ ರೀತಿ ಪುಕ್ಕಲ್ರನ್ನ ಕಳಿಸಬೇಕ ಲೋಕಸಭೆಗೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಮತಯಾಚನೆ ಮಾಡಿದ್ರು. ಪ್ರಚಾರದ ವೇಳೆ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ ಸಿಎಂ ಪ್ರಜಾತಂತ್ರದ ವ್ಯವಸ್ಥೆ ಇದ್ರೂ ಮೋದಿ ಸರ್ವಾಧಿಕಾರಿಯಾಗಿ ವರ್ತಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿಯವರು ಹಿಟ್ಲರ್, ಮುಸೋನಿ ಅವರ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಸಿಎಂ ಡಿಸಿಎಂ ಜಂಟಿಯಾಗಿ ಮನ್ಸೂರ್ ಅಲಿ ಖಾನ್ ಪರ ಮತಶಿಖಾರಿ ನಡೆಸಿದ್ರು. ಮುಸ್ಲಿಮರು ಪಂಕ್ಚರ್ ಹಾಕಲು ಲಾಯಕ್ ಎಂದಿದ್ದ ತೇಜಸ್ವಿ ಸೂರ್ಯನಿಗೆ ಡಿಕೆ ಟಕ್ಕರ್ ಕೊಡುತ್ತಲೇ ಕಮಲ ಒಣಗಿ ಹೋಗುತ್ತೆ, ತೆನೆ ಬಾಡಿ ಹೋಗುತ್ತೆ ಅಂತ ಹೇಳಿದ್ರು. ಸೂರ್ಯ ಹೆಂಗೆ ಹುಟ್ಟಿ ಮುಳುಗ್ತದೋ ಹಂಗೆ ಕಮಲ ಕೂಡ ಒಣಗೋಗ್ತದೆ, ತೆನೆ ಕೂಡ ಬಾಡೋಗ್ತದೆ. ಸಿದ್ದರಾಮಯ್ಯಗೆ ವರ್ಕೌಟ್ ಆಗೋದು ಮೊಟ್ಟೆ ಸೇವೆ ಮಾತ್ರ ಅಂತ ಅಶ್ವಥ್ ನಾರಾಯಣ್ ಲೇವಡಿ ಮಾಡಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಪ್ರಚಾರ ಮಾಡಿದ ಅವರು, ಸಿದ್ದರಾಮಯ್ಯ ಗ್ಯಾರಂಟಿ ವರ್ಕೌಟ್ ಆಗಲ್ಲ, ಮೋದಿ ಗ್ಯಾರಂಟಿ ದೇಶದಲ್ಲಿ ವರ್ಕೌಟ್ ಆಗುತ್ತೆ. ಸಿದ್ದರಾಮಯ್ಯನ ನೋಟು ಬಿಜೆಪಿಗೆ ಓಟು ಅಂತ ಅಂದ್ರು. ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾರೆ. ಈ ಪ್ರಯತ್ನ ಎಲ್ಲರೂ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಸಿದ್ದರಾಮಯ್ಯನ ನೋಟು ಬಿಜೆಪಿಗೆ ಓಟು. ಗ್ಯಾರಂಟಿ ನಿಲ್ಲಿಸ್ತೇವೆ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಸರ್ಕಾರಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಎಚ್ಚರಿಕೆ ಕೊಟ್ಟರು. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಪ್ರಚಾರ ನಡೆಸಿದ ಅವರು, ಗ್ಯಾರಂಟಿ ನಿಲ್ಲಿಸ್ತೇವೆ ಅಂದ್ರೆ ಸಿಎಂ ಡಿಸಿಎಂ ರನ್ನ ಬೀದಿಗೆ ಕರೆತಂದು ಕೇಳುತ್ತೇವೆ. ಮೊದಲು ನಾನು ಒಬ್ಬನೇ ಇದ್ದೆ, ಇದೀಗ ನಮ್ಮ ಬಲ ಹೆಚ್ಚಾಗಿದೆ ಅಂತ ಹೇಳಿದ್ರು. ಆ ಭಗವಂತ ಇವತ್ತು ಈ ಹಿಂದೆ ನಾನು ಒಬ್ಬನೇ ಇದ್ದೆ, ಇವತ್ತು ನನ್ನ ಜೊತೆಯಲ್ಲಿ ಸುಮಾರು 66 ಮಂದಿ, ಆ ಕಡೆ ಜೆಡಿಎಸ್ ಅವರು 19 ಮಂದಿ, ಎಲ್ಲರೂ ಸೇರಿದ್ರೆ 85-90 ಮಂದಿ ಇದೀವಿ ನಾವು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಮೊನ್ನೆ ಭರ್ಜರಿ ಬೇಟೆಯಾಡಿದ್ರು. ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ ದಾಖಲೆ ಇಲ್ಲದೆ ಇಟ್ಟಿದ್ದ 5 ಕೋಟಿ 60 ಲಕ್ಷ ನಗದು, 3 ಕೆಜಿ ಚಿನ್ನ, 68 ಕೆಜಿ ಬೆಳ್ಳಿ ಗಟ್ಟಿ, 103 ಕೆಜಿ ಬೆಳ್ಳಿ ಆಭರಣಗಳನ್ನ ವಶಕ್ಕೆ ಪಡೆದಿದ್ದು. ಹಣ ಚಿನ್ನಾಭರಣದ ಮೂಲ ಕೆದಕಿದ ಪೊಲೀಸರಿಗೆ ಇದೆಲ್ಲ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಸಂಶಯ ಕಾಡ್ತಿದ್ದು ತನಿಖೆ ಮುಂದುವರೆಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಮನ್ನಳ್ಳಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸೀರೆ ಜಪ್ತಿ ಮಾಡಲಾಗಿದೆ. ಗುಜರಾತ್ನಿಂದ ಬೀದರ್ಗೆ ಅಕ್ರಮವಾಗಿ ಸೀರೆ ಸಾಗಿಸುತ್ತಿದ್ದರೆಂಬ ಮಾಹಿತಿ ಲಭ್ಯವಾಗಿದೆ. ಬಾಗಲಕೋಟೆಯ ನಾಯನೇಗಲಿ ಚೆಕ್ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 14.88 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ತಮಿಳುನಾಡು ಮೂಲದ ಲಾರಿಯಲ್ಲಿದ್ದ ಹಣವನ್ನ ಬಾಗಲಕೋಟೆ ಗ್ರಾಮಾಂತರ ಪೊಲೀಸರು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ಗಡಿಗೆ ಹೊಂದಿರುವ ತಮಿಳುನಾಡಿನ ಜೂಜುವಾಡಿ ಚೆಕ್ಪೋಸ್ಟ್ನಲ್ಲಿ 30.5 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಖಾಸಗಿ ಬಸ್ನಲ್ಲಿ 30.5 ಲಕ್ಷ ಹಣ, 500 ಗ್ರಾಂ ಚಿನ್ನಾಭರಣವನ್ನ ರಾಜ್ಕುಮಾರ್ ಎಂಬಾತ ಸಾಗಿಸುತ್ತಿದ್ದ. ಆದರೆ ಸೂಕ್ತ ದಾಖಲೆ ಇಲ್ಲದೆ ಇದ್ದುದರಿಂದ ಹಣವನ್ನ ವಶಕ್ಕೆ ಪಡೆಯಲಾಗಿದೆ.